ಅದ್ರ ಜೊತೆಲಿ ಇನ್ನೊಂದು ವಿಷಯ ಏನು ಅಂತ ಕೇಳಿದ್ರೆ, ಈ ಒಂದ್ಸತಿ ಈ ಟ್ರೆಂಡ್ ಚೇಂಜ್ ಆಗುತ್ತೆ. ಈ ಬರೋ ಕಂಟೆಸ್ಟೆಂಟ್ ಗಳೆಲ್ಲ ಏನಂತ ಎಣಿಸ್ಕೊಳ್ತಾರೆ ಗೊತ್ತಾ, ನಾವು ಗಲಾಟೆ ಮಾಡಿದ್ರೆ, ನಾವು ಗಂಟ್ಲು ಅರಿಯೋಷ್ಟು ಕಿರ್ಚಾಡಿದ್ರೆ ನಮ್ಗೆ ಲಾಸ್ಟ್ ಅವರೇ ಫೈನಲ್ ಅವರೇ ತಗೊಂಡು ಹೋಗ್ತೀವಿ, ನಾವು ವಿನ್ ಆಗ್ತೀವಿ ಅಂತ ಹೇಳಿ. ಬಹುಶಃ ಅದೊಂದು ಟ್ರೆಂಡ್ ಹುಟ್ಕೊಳ್ತಲ್ಲ ಯಾವಾಗ ಮೇ ಬಿ ಒಂದು 3-4 ಸೀಸನ್ಗಳ ಹಿಂದೆ. ಅದನ್ನ ಬ್ರೇಕ್ ಮಾಡಿದ್ದು ಗಿಲ್ಲಿ ಅಂತ. ನೀವು ವಿನ್ ಆಗ್ಬೇಕಾದ್ರೆ ಅಥವಾ ಕಂಟೆಂಟ್ ಕೊಡ್ಬೇಕಾದ್ರೆ ಎಲ್ಲರ ಜೊತೆ ಜಗಳ ಆಡುವ ಅವಶ್ಯಕತೆ ಇಲ್ಲ, ಖಾಲಿ ಕಾಮಿಡಿ ಮಾಡ್ಕೊಂಡು ಸಹ ನೀವು ಕಂಟೆಂಟ್ ಗಳನ್ನ ಕೊಡ್ಬೋದು ಅಂತ ಅಲ್ವಾ. ಲಾಸ್ಟ್ ಇಯರ್ ಹನುಮಂತು ಇದ್ದಾಗ್ಲೂ ಸಹ ಅದನ್ನ ಬ್ರೇಕ್ ಆಗಿದೆ, ಅಲ್ಲಿಂದಲೇ ಶುರು ಆಗಿದೆ. ಯಾಕಂತಂದ್ರೆ ಹನುಮಂತ್ ಅವ್ರು ಜಗಳಾಡ್ತಿರ್ಲಿಲ್ಲ, ಕೂಲಾಗಿ ಒಂದು ಉತ್ತರ ಕೊಡ್ತಾ ಇದ್ರು, ಅವರು ಆರಾಮಾಗಿ ಉತ್ತರ ಕೊಟ್ಬಿಟ್ಟು ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗ್ತಿದ್ರು. ಬಟ್ ನಾವು ಜನರಿಗೆ ಏನ್ ಕಂಟೆಂಟ್ ಕೊಡ್ತೀವಿ, ಏನು ಅಂದ್ರೆ ನಾವಾಗಿ ಏನಿರ್ತೀವಿ ಅದು ಎದ್ದು ಜನರಿಗೆ ಇಷ್ಟ ಆಗುತ್ತೆ. ಗಿಲ್ಲಿ ಅಂತೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಬಂದಂಗಿದೆ, ನಾವು ಟಾಸ್ಕ್ ಗೆದ್ರೆ ನಾವು ಬಿಗ್ ಬಾಸ್ ಗೆಲ್ಲಕ್ ಆಗಲ್ಲ, ನಾವು ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಮಾತ್ರ ಬಿಗ್ ಬಾಸ್ ಗೆಲ್ಲಕ್ ಆಗೋದು, ಸ್ಪಷ್ಟವಾಗಿ ತಲೆಯಲ್ಲಿ ಇಟ್ಕೊಂಡು ಬಂದಂಗಿದೆ. ಈಗ ನಾವು ಟಿವಿ ನೋಡ್ತಾ ಇರ್ತೀವಲ್ವಾ, ಟಿವಿ ನೋಡ್ಬೇಕಾದ್ರೆ ಜಗಳ ಆದ್ರೆ ಅಯ್ಯೋ ಏನಪ್ಪ ಈ ತಲೆನೋವು ಅಂತ ಟಿವಿನ ವಾಲ್ಯೂಮ್ ಕಮ್ಮಿ ಮಾಡ್ತೀವಿ. ಆದ್ರೆ ಕಾಮಿಡಿ ಬರ್ತಿದ್ರೆ ಎಷ್ಟೋ ಜನ ನಗಾಡ್ತಿರ್ತಾರೆ. ಈಗ ಅಜ್ಜಿಯವರಾಗಿರ್ಲಿ ಮಕ್ಳಾಗಿರ್ಲಿ ಅವ್ನ ಕಾಮಿಡಿ ತುಂಬಾ ಜನ ನಗಾಡ್ತಾರೆ. ಸೊ ಅವ್ನ ಕಾಮಿಡಿಯಿಂದಾನೆ ಅವ್ನು ಈ ಲೆವೆಲಿಗೆ ಬಂದಿದ್ದಾನೆ ಅಂತ ಹೇಳ್ಬೋದು ಅಲ್ವಾ. ಈಗ ಜಗಳ ಮಾಡಿದ್ರೆ, ಈಗ ಅಶ್ವಿನಿ ಜಗಳ ಮಾಡಿದ್ರು, ಜಾನ್ವಿಯವರು ಜಗಳ ಮಾಡಿದ್ರು, ಧ್ರುವಂತು ಜಗಳ ಮಾಡಿದ್ರು, ರಿಷಾ ಜಗಳ ಮಾಡಿದ್ರು, ರಾಶಿಕಾ ಜಗಳ ಮಾಡಿದ್ರು. ಜಗಳ ಮಾಡಿದ್ರೆ ಎಲ್ಲರೂ ಮುಂದೆ ಬರ್ಬೋದಿತ್ತಲ್ಲ, ಫೈನಲಿಗೆ ಬರ್ಬೋದಿತ್ತಲ್ಲ, ಅವ್ರು ಯಾಕೆ ಮುಂಚೆನೆ ಎಲ್ಲರೂ ಹೋಗ್ಬಿಟ್ರು. ಇನ್ನೊಂದು ಮನೆಯಲ್ಲೂ ಸಹಿತ ಈ ಜಗಳಗಳಾದಂಥ ಟೈಮಲ್ಲಿ ಎಲ್ಲರೂ ಈಸಿಯಾಗಿ ತಗೊಂಡ್ಬಿಟ್ರು. ಅಂದರೆ ಎಲ್ಲರೂ ನಾವು ಯಾವ ಥರ ಇದನ್ನ ಟರ್ನ್ ಮಾಡಿದ್ದ ಅಂತ ಅಂದರೆ, ಇವು ಜಗಳ ಆಡೋದು ವೇಸ್ಟು ಗಿಲ್ಲಿ ಜೊತೆ ಅನ್ನೋ ಥರ. ಅಂದರೆ ಜಗಳಕ್ಕೆ ಹೋಗ್ತಾ ಇರಲಿಲ್ಲ, ಬಟ್ ಅವ್ರಿಗೆ ಏನೋ ಒಂದು ಅವ್ರ ಕಾಮಿಡಿಯಲ್ಲಿ ಏನೋ ಒಂದು ಮಾಡಿ ಅವ್ರ ಬಾಯಿನ ಮುಚ್ಚಿಸ್ಬಿಡ್ತಿದೆ ಗಿಲ್ಲಿ. ಸೊ ಹಾಗಾಗಿ ಜಗಳ ಆಡಿದ್ರು ವೇಸ್ಟು, ಏನು ಹೇಳೋದು, ಏನೋ ಮಾಡ್ಕೊಂಡು ಹೋಗ್ಲಿ ಅನ್ನೋ ಥರ ಈಗ ಹಿಂಗೆ ಮಾಡ್ಕೊಂಡ್ಬಿಟ್ಟ ಅವ್ನ ಸರೌಂಡಿಂಗ್ ಎಲ್ಲ. ಸೊ ಹಂಗಾಗಿ ಈಗ ಅಶ್ವಿನಿ ಆಯಿತು, ಜಗಳಗಳಾಗಿದೆ ಅವನ ಜೊತೆನೂ. ಅಶ್ವಿನಿ ಅವ್ರು ಮಾಡಿದ್ದಾರೆ, ರಘು ಜೊತೆ ಅಷ್ಟು ಕ್ಲೋಸ್ ಆಗಿದ್ದು ಬಟ್ಟೆ ವಿಚಾರಕ್ಕೆ ರಘು ಜೊತೆನೂ ಜಗಳ ಆಗುತ್ತೆ. ಬಟ್ ಆ ಟೈಮಲ್ಲಿ ರಿಯಾಕ್ಟ್ ಮಾಡಿದ ರೀತಿ ಇದೆಯಲ್ಲ ಗಿಲ್ಲಿ, ಸೊ ಆಯಿತು ಆಯ್ತು ಹೋಗು ನಿನ್ನೆ, ಹಾಂ ಓಕೆ ಅಂದರೆ ಈ ಥರ ನೀನೇನು ಹೇಳ್ತೀಯ ಅದೇ ಸರಿ ಆಯ್ತು ಹೋಗು. ಅವಾಗ ಹೋಗಿ ಮತ್ತೆ ಅವ್ರನ್ನ ಬಿಡ್ತಾ ಇರಲಿಲ್ಲ, ಕಾಮಿಡಿ ಮಾಡ್ಕೊಂಡು ಮತ್ತೆ ಅವ್ರ ಸುತ್ತಾನೇ ಹೋಗೋದು. ಸೊ ಇದೇನಾಗುತ್ತೆ ಅಂದರೆ, ಯಾವುದು ಜಗಳ ಬೇಡ, ಬಟ್ ನಾ ಏನು ಹೇಳಬೇಕು ಅದನ್ನು ಹೇಳ್ತೀನಿ, ಜಗಳದ ಮುಖಾಂತರ ಅಲ್ಲ, ಬಟ್ ಕಾಮಿಡಿ ಮುಖಾಂತರ.